ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಬಹುತೇಕ ರಾಜಕಾರಣಿಗಳಿಗೆ ಜನರ ಮೂರ್ಖತನ ಏನಿದೆ ಅದೇ ಬಂಡವಾಳ. ಅದರ ಜೊತೆಗೆ ಜಾತಿ ಇತ್ಯಾದಿಗಳು ವರ್ಕೌಟ್ ಆಗ್ತಾ ಇರ್ತವೆ. ಒಂದು ಹಂತ ಆದ ನಂತರ ಒಬ್ಬ ರಾಜಕಾರಣಿಗೆ ಒಂದು ಅಹಂಕಾರ ಬರುತ್ತೆ. ತನ್ನದೇ ಏನಿದೆ ತಾನೇ ಪರಮ ಸತ್ಯ, ತಾನು ಹೇಳುತ್ತಿರುವುದು ಮಾತ್ರ ಸತ್ಯ ಅನ್ನೋದು. ಸೊ ಇಂಥ ಸಂದರ್ಭದಲ್ಲಿ ಅವರ ಮೆದುಳು ಮತ್ತು ನಾಲಿಗೆ ಇರುತ್ತಲ್ಲ, ಅದರ ಸಂಬಂಧ ಕಟ್ಟಾಗ್ಬಿಡುತ್ತೆ. ಒಂದು ಮೆದುಳು ಇದೆಯೋ ಇಲ್ವೋ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ನಾಲಿಗೆ ಮಾತ್ರ ಇರುತ್ತೆ. ಸೊ ಇಂತಹ ನಾಲಿಗೆ ಮಾತ್ರ ಇರುವ ಅಪ್ಪರ್ ಚೇಂಬರ್ ಖಾಲಿಯಾಗಿರುವ ರಾಜಕಾರಣಿಗಳಲ್ಲಿ ಬಹಳ ಪ್ರಮುಖರಾದವರು ಅಂತಂದ್ರೆ ಬಿಜೆಪಿಯ CT ರವಿ ಅವರು ಎಷ್ಟು ಶಿಕ್ಷಣ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅವರ ಭಾಷೆ, ಅವರಿಗೆ ಕನ್ನಡ ಭಾಷೆ ಬರುತ್ತೆ ಅನ್ನೋದು ಗೊತ್ತು, ಉಳಿದ ಯಾವುದೇ ಭಾಷೆ ಅವರಿಗೆ ಬರುತ್ತೆ ಅಂತ ಹೇಳೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಅವರು ಆದರೆ ಮಾತನಾಡ್ತಾ ಇರ್ತಾರೆ. ಕೋಮುವಾದಿ ರಾಜಕಾರಣ ಏನಿದೆ ಅದೇ ಅವರ ರಾಜಕೀಯ ಬದುಕಿನ ನೆಲೆ ಅಂತ. ಯಾವುದೇ ಸಂದರ್ಭ ಬರಲಿ ಹಿಂದೂ ಮುಸ್ಲಿಂ ಕಾರ್ಡ್ ಅನ್ನ ಅವರು ಪ್ಲೇ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಕಾಮನ್ ಸೆನ್ಸ್ ಕೂಡ ಇರಲ್ಲ ಅಂತ. ಆ ಮೂಲಕ ಮೂರ್ಖರು ಏನಿದ್ದಾರೆ, ದಡ್ರು ಏನಿದ್ದಾರೆ, ಅವರ ಬೆಂಬಲವನ್ನ ಕ್ರೋಢೀಕರಿಸ್ತಾ ಹೋಗ್ತಾರೆ. ಈಗ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಲ್ಲಾಗಳಿಗೆ ನೀಟ್ ಯಾಕೆ ಅಂತ. ನಮ್ಗೆಲ್ಲ ಗೊತ್ತಿದೆ, ನೀಟ್ಗೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಜಂತರ್ ಮಂತರ್ ನಡೆಯುತ್ತಿರೋ ಪ್ರತಿಭಟನೆ, ಇಡೀ ದೇಶಾದ್ಯಂತ ಈ ನೀಟ್ ಪ್ರತಿಭಟನೆ ಇದೆಯಲ್ಲ, ಸಮಾಜದಲ್ಲಿ ಹೊಸ ಸಂಚಲನವನ್ನ ಮೂಡಿಸಿದೆ. ಅದರ ಜೊತೆಗೆ ದಟ್ 2014 ನಂತರದ ಕೋಮುವಾದಿ ರಾಜಕಾರಣ ಇತ್ತಲ್ಲ, ಹಿಂದೂ ಮತ್ತು ಮುಸ್ಲಿಮರನ್ನ ಒಡೆಯುವ ರಾಜಕಾರಣ, ಅದಕ್ಕೆ ಪ್ರತಿಯಾಗಿ ಸೆಡ್ಡು ಹೊಡೆದ ಅಂತಹ ಬೆಳವಣಿಗೆ ಕೂಡ. ಅದು ಕೇವಲ ವಿದ್ಯಾರ್ಥಿಗಳ ಸಮಸ್ಯೆ ಆಗಲಿ, ಶಿಕ್ಷಣದ ಸುಧಾರಣೆಯಾಗಲಿ ಸೀಮಿತ ಆಗಿಲ್ಲ. 2014 ನಂತರ ಈ ಸಮಾಜದಲ್ಲಿ ಆಗಿರುವ ಗಾಯ ಇದೆಯಲ್ಲ, ಗಾಯಗೊಂಡವರಿದಾರಲ್ಲ, ಅವರೆಲ್ಲರ ಪ್ರತಿಭಟನೆ ಈ ಚಳವಳಿಯ ಹಿಂದಿದೆ. ಆದ್ರಿಂದ ಇದು ಸಾಮಾನ್ಯವಾದ ಚಳವಳಿ ಅಲ್ಲ. ಇದು ಬಿಜೆಪಿಯನ್ನ ಕಂಗೆಡಿಸಿದೆ. ಮೋದಿ ಕಂಗೆಟ್ಟಿದ್ದಾರೆ. ಅವರು ನಿನ್ನೆ ಮಾತನಾಡಿದ್ದನ್ನ ತಾವು ಗಮನಿಸಿರಬಹುದು. ರಾತ್ರಿ 12 ಗಂಟೆಗೆ ಎದ್ದು ಬಂದು ಮಾತನಾಡಿದ್ದು. ಸೊ ಅಂತ ಒಂದು ಸಿಚುವೇಶನ್ ನಲ್ಲಿ ಇದನ್ನ ಮತ್ತೆ ಕೋಮುವಾದಿ ರಾಜಕಾರಣಕ್ಕೆ ಎಳೆಯುವುದಕ್ಕಾಗಿ CT ರವಿ ಮುಲ್ಲಾಗಳಿಗೆ ನೀಟ್ ಯಾಕೆ ಅಂತ ಕೇಳಿದ್ದಾರೆ. ಇದರ ಅರ್ಥ ಏನು? ಒಂದು, ಇಡೀ ಚಳವಳಿಯನ್ನ ಮತ್ತೆ ಕೋಮು ಧ್ರುವೀಕರಣಕ್ಕೆ ಬಳಸ್ಕೊಳ್ಳೋದು ಫಸ್ಟ್ ಪ್ರಶ್ನೆ. ಸೆಕೆಂಡ್ ಥಿಂಗ್, ಮುಲ್ಲಾಗಳಿಗೆ ನೀಟ್ ಯಾಕೆ ಅನ್ನುವ ಮೂಲಕ ಮುಸ್ಲಿಂ ಅಲ್ಪಸಂಖ್ಯಾತರೇನಿದ್ದಾರೆ ಅವರು ಓದಕೂಡುದು, ಅವರಿಗೆ ಶಿಕ್ಷಣ ಸಿಗಕೂಡುದು, ಅವರಿಗೆ ಯಾವುದೇ ಸಮಾನವಾದ ಅವಕಾಶ ಸಿಗಕೂಡುದು, ಅವರು ಸದಾ ಇವರ ರಾಜಕೀಯ ದಾಳಿಗೆ ಒಳಗಾಗ್ತಾ, ಬಡತನದಲ್ಲೇ ಬದುಕ್ತಾ, ಅವರನ್ನ ಒಂದು ಥ್ರೆಟ್ ಅನ್ನುವ ಹಾಗೆ ಇವರು ಪ್ರತಿಬಿಂಬ ಮಾಡ್ತಾ ಹಿಂದೂಗಳ ಬಹುಸಂಖ್ಯಾತರ ಮತವನ್ನು ಗಳಿಸಬೇಕು ಅನ್ನುವುದು ಇವರ ಉದ್ದೇಶ. ಆದರೆ ಇಂತಹ ಮಾತುಗಳನ್ನು ಆಡಿದಾಗ ಸೊ ಮಾಧ್ಯಮಗಳು ಕೇಳಬೇಕಾದ ಕನಿಷ್ಠ ಪ್ರಶ್ನೆಯನ್ನು ಕೇಳಲ್ಲ. ಏನು ಅಂದ್ರೆ, ಮುಲ್ಲಾಗಳಿಗೆ ನೀಟ್ ಯಾಕೆ ಅಂತ ಹೇಳಿದಾಗ ಇಡೀ ಮುಸ್ಲಿಂ ಸಮುದಾಯದ ಕೊಡುಗೆ ಏನಿದೆ ಅನ್ನೋ ಪ್ರಶ್ನೆ ಬರುತ್ತೆ. ಮುಸ್ಲಿಮರು ಓದಲ್ಲ, ಅವ್ರಿಗೇನು ಬರಲ್ಲ, ಅವ್ರು ಯಾವ ಕ್ಷೇತ್ರದಲ್ಲಿ ಏನು ಮಾಡಿಲ್ಲ ಅನ್ನೋ ಮಾತು ಧ್ವನಿ ಇದರ ಹಿಂದಿದೆ. ಇದನ್ನು ಪ್ರಶ್ನಿಸಬೇಕಾದ್ದು ಮಾಧ್ಯಮದ ಕೆಲಸ. ಅಲ್ಲಯ್ಯ CT ರವಿ, ಯಾಕಪ್ಪ ಈ ರೀತಿ ಪೀಟಿ ಉತ್ತೀಯ ನೀನು? ಲುಕ್, ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯದ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ಹೇಳ್ಬೇಕಲ್ವಾ ಮಾಧ್ಯಮ. ಆದ್ರೆ ಈ ಎಲ್ಲ ಮಾಧ್ಯಮಗಳು, ಗೋಧಿ ಮಾಧ್ಯಮಗಳೇನಿವೆ, ಇವು CT ರವಿ ಅವರ ತಾಳಕ್ಕೆ ಕುಣಿತವೆ, ಅವ್ರನ್ನ ದೊಡ್ಡ ನಾಯಕರನ್ನಾಗಿ ಮಾಡಿದ್ದಾರೆ. ಸೊ ನಾನೀಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಈ ರೀತಿ ಹೇಳ್ತಿದ್ದಾರೆ ಅನ್ನೋದೇನಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರ ರೂಪದ ಪ್ರತಿಕ್ರಿಯೆಗಳು ಬಂದಿದೆ. ಸೊ ಬಿಜೆಪಿ ಮುಖಂಡರು ಕೆಲವರು ಇದನ್ನು ಸಮರ್ಥಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಇದ್ರ ಬಗ್ಗೆ ಸೀರಿಯಸ್ ಆದ ಖಂಡನೆಯನ್ನು ಕೂಡ ಕಾಂಗ್ರೆಸ್ ಮಾಡಿದೆ. ವಿದ್ಯಾರ್ಥಿ ಸಮಸ್ಯೆಯಿಂದ ಗಮನವನ್ನ ಬೇರೆಡೆ ಸೆಳೆಯುವುದಕ್ಕೆ ಇದು ಅನ್ನುವ ಮಾತು ಕೇಳಿ ಬಂದಿದೆ. ಧರ್ಮದ ಆಧಾರದ ಮೇಲೆ ಸಮಾಜವನ್ನ ವಿಭಜಿಸುವ ರಾಜಕಾರಣ ಇದು ಅಂತ ಕೆಲವರು ದೂರಿದ್ದಾರೆ.
ಸಿ.ಟಿ. ರವಿ ಕ್ಷಮೆ ಯಾಚಿಸಬೇಕು ಅನ್ನುವ ಒತ್ತಾಯ ಕೂಡ ಕೇಳಿಬಂದಿದೆ. ಅದರಂತೆ ಮುಸ್ಲಿಂ ಸಂಘಟನೆಗಳೇನಿವೆ, ಮುಸ್ಲಿಂ ಸಂಘಟನೆಗಳು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಕೆಲವೊಂದು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ. ಸೊ ಹಲವು ಮುಸ್ಲಿಂ ಸಂಘಟನೆಗಳು ಕೇಳಿದ್ದಾರೆ. ಒಂದು, ಈ ಹೇಳಿಕೆ ಏನಿದೆ ಇದು ಮುಸ್ಲಿಂ ವಿದ್ಯಾರ್ಥಿಗಳನ್ನ ಅವಮಾನಿಸುವುದು ಮತ್ತು ಮುಸ್ಲಿಂ ಸಮುದಾಯವನ್ನ ಅವಮಾನಿಸುವುದು ಅಂತ. ವೈದ್ಯಕೀಯ ಶಿಕ್ಷಣದಲ್ಲಿ ಸಾವಿರಾರು ಮುಸ್ಲಿಂ ವಿದ್ಯಾರ್ಥಿಗಳು ಸಾಧನೆ ಮಾಡ್ತಿದ್ದಾರೆ. ಇಂಥ ಹೇಳಿಕೆಗಳು ಅನಗತ್ಯ ದ್ವೇಷ ಹುಟ್ಟಿಸುತ್ತವೆ ಅನ್ನುವ ಪ್ರತಿಕ್ರಿಯೆ ಕೂಡ ಬಂದಿದೆ. ಚುನಾವಣಾ ಆಯೋಗ ಮತ್ತು ಪೊಲೀಸರಿಗೆ ದೂರು ನೀಡುವ ಬಗ್ಗೆ ಕೆಲವು ಸಂಘಟನೆಗಳಿಗೆ ಎಚ್ಚರಿಕೆ ಕೂಡ ನೀಡಿದೆ. ಸೊ ಇದು ಬೆಳವಣಿಗೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇದಕ್ಕೆ ಪ್ರತಿಕ್ರಿಯೆಗಳು ಬಂದಿವೆ. ಕೆಲವರು ಸಿ.ಟಿ. ರವಿ ಅವ್ರನ್ನ ಬೆಂಬಲಿಸಿ ಏನೋ ಮಾತನಾಡೋಕೆ ಹೊರಟ್ರೆ ಬಹಳಷ್ಟು ಜನ ಈ ಶಿಕ್ಷಣದಂತಹ ವಿಷಯವನ್ನ ಧರ್ಮದೊಂದಿಗೆ ಬೆರೆಸುವುದೇನಿದೆ ಇದು ಅಪಾಯಕಾರಿ ಅಂತಾನು ಹೇಳಿದ್ದಾರೆ. ಸೊ ಇದರ ನಡುವೆ ನಾನು ಮುಸ್ಲಿಮರ ಏನಿದೆ ಮುಸ್ಲಿಮರ ಓವರ್ ಆಲ್ ಕಾಂಟ್ರಿಬ್ಯೂಷನ್ ಬಗ್ಗೆ ಮಾತನಾಡ್ತೀನಿ ಕರ್ನಾಟಕದಲ್ಲಿ. ಆಯ್ತಾ, ಇದು ಸಿ.ಟಿ. ರವಿಯ ಮುಖದ ಮೇಲೆ ಹೊಡೆದಾಗಿದೆ. ಕರ್ನಾಟಕದಲ್ಲಿ ಯಾವ ಕ್ಷೇತ್ರದಲ್ಲಿ ಮುಸ್ಲಿಮರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದು ಸತ್ಯ. ನೀವು ಮುಸ್ಲಿಮರ ಜನಸಂಖ್ಯೆ ತಗೊಂಡು ನೀವು 2011 ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು 78.9% ಮುಸ್ಲಿಂ ಇದೆ. ಇದು 12%, 12.92% ಅಂದ್ರೆ ನಿಯರ್ಲಿ 13% ಮುಸ್ಲಿಮರು ಕರ್ನಾಟಕದಲ್ಲಿ ಇದ್ದಾರೆ. ಸೊ ಈ ಸಮುದಾಯ ಏನಿದೆ ಇವರು ಬೆಂಗಳೂರು, ಮಂಗಳೂರು, ಮೈಸೂರು, ಬೆಳಗಾವಿ, ವಿಜಯಪುರ, ಕಲಬುರಗಿ, ಬೀದರ್, ದಾವಣಗೆರೆ ಸೇರಿದಂತೆ ಅನೇಕ ಕಡೆ ಆರ್ಥಿಕತೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸಿದ್ದಾರೆ. ಓವರ್ ಆಲ್ GDPಯಲ್ಲಿ ಸೊ ಮುಸ್ಲಿಮರ ಕಾಂಟ್ರಿಬ್ಯೂಷನ್ ಏನಿದೆ ಅದು ಬಹಳ ಮುಖ್ಯವಾದ್ದು. ಇನ್ನು ಕರ್ನಾಟಕದ ಎಕ್ಸಾಕ್ಟ್ ನಂಬರ್ ಇಲ್ಲ, ನಾನು ನಂಬರ್ ತೆಗೆಯೋಕೆ ಟ್ರೈ ಮಾಡಿದೆ. ಸೊ ಸಾವಿರಾರು ಮುಸ್ಲಿಂ ವೈದ್ಯರುಗಳು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದರಂತೆ ಬೆಂಗಳೂರು, ಮಂಗಳೂರು, ಮೈಸೂರು ಸೇರಿದಂತೆ ಅನೇಕ ನಗರಗಳಲ್ಲಿ ಮುಸ್ಲಿಂ ವೈದ್ಯರ ಮಾಲೀಕತ್ವದ ಆಸ್ಪತ್ರೆಗಳಿವೆ, ಡಯಾಗ್ನೋಸ್ಟಿಕ್ ಕೇಂದ್ರಗಳಿವೆ ಮತ್ತು ಕ್ಲಿನಿಕ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಲಿಸ್ಟ್ ಬೇಕಾದರೆ ಸಿ.ಟಿ. ರವಿ ಕಳಿಸ್ಕೊಡ್ತೀನಿ. ಹಾಗೇನೆ ಒಟ್ಟು ವೈದ್ಯರಲ್ಲಿ ಮುಸ್ಲಿಮರ ಶೇಕಡಾವಾರು ಎಷ್ಟು ಅನ್ನೋದಕ್ಕೆ ಸರಿಯಾದ ಅಂಕಿ ಅಂಶಗಳು ಇಲ್ಲ. ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಬಂದ್ರೆ ಕರ್ನಾಟಕದಲ್ಲಿ ನೂರಾರು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು, ಪದವಿ ಕಾಲೇಜುಗಳು, ನರ್ಸಿಂಗ್ ಕಾಲೇಜುಗಳು, ITIಗಳು ಹಾಗೂ ಶಾಲೆಗಳನ್ನ ಮುಸ್ಲಿಂ ಟ್ರಸ್ಟ್ಗಳು ನಡೆಸ್ತಾರೆ. ಮೌಲಾನಾ ಆಜಾದ್ ಮಾದರಿ ಶಾಲೆಗಳಂತಹ ಯೋಜನೆಯ ಮೂಲಕ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣ ಪಡಿತಾ ಇದ್ದಾರೆ. ಇನ್ನು ಉದ್ಯಮ ಮತ್ತು ವ್ಯಾಪಾರಕ್ಕೆ ಬಂದರೆ ಮುಸ್ಲಿಂ ಉದ್ಯಮಗಳು ಪ್ರಮುಖವಾಗಿ ಗಾರ್ಮೆಂಟ್ಸ್ನಲ್ಲಿ, ಚರ್ಮ ಉದ್ಯಮದಲ್ಲಿ, ಆಹಾರ ಸಂಸ್ಕರಣೆಯಲ್ಲಿ, ಹೋಟೆಲ್ ಉದ್ಯಮದಲ್ಲಿ, ಆಟೋಮೊಬೈಲ್ನಲ್ಲಿ, ರಿಯಲ್ ಎಸ್ಟೇಟ್ನಲ್ಲಿ, ರಫ್ತು ವ್ಯಾಪಾರದಲ್ಲಿ, IT ಸೇವೆಗಳಲ್ಲಿ ಇವುಗಳಲ್ಲಿ ಸಾವಿರಾರು ಜನ ಉದ್ಯೋಗವಹಿಸುತ್ತಿದ್ದಾರೆ. ಇನ್ನು ಕೃಷಿ ಮತ್ತು ಕೈಗಾರಿಕೆ ಸಂಬಂಧಪಟ್ಟಾಗ ಲಿಸ್ಟ್ ಮಾಡಬಹುದು ನಾವು. ಹಣ್ಣು ತರಕಾರಿ ವ್ಯಾಪಾರದಿಂದ ಹಿಡಿದು ಮೀನುಗಾರಿಕೆ, ಕೋಳಿ ಸಾಕಾಣಿಕೆ, ಹಾಲು ಉತ್ಪಾದನೆ, ಬೀಡಿ, ಚಪ್ಪಲಿ, ಮರದ ಕೆಲಸ ಹಾಗೂ ಇದರ ಎಲ್ಲದರಲ್ಲೂ ಕೂಡ ಮುಸ್ಲಿಂ ಸಮುದಾಯ ಪಾಲ್ಗೊಂಡಿದೆ. ಭಾರತದ ಮಟ್ಟದಲ್ಲಿ ನೀವು ಪ್ರಮುಖ ಕೊಡುಗೆಗಳನ್ನು ಕೊಡ್ಬೋದು. ನಾ ಬೇಡ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ ನಾ ಮಾತನಾಡೋಕೆ ಹೋದರೆ. ಇನ್ನು ಶಿಕ್ಷಣ ಮತ್ತು ಸಾಮಾಜಿಕ ಸ್ಥಿತಿಯಲ್ಲಿ ನೋಡಿದ್ರು ಕೂಡ ದಟ್ ಮುಸ್ಲಿಂ ಹುಡುಗಿಯರು ಬಹಳ ಅದ್ಭುತವಾದ ಸಾಧನೆ ಮಾಡ್ತಾರೆ. ನಾನೀಗ ಒಬ್ಬರ ಉದಾಹರಣೆ ಕೊಡ್ತೀನಿ. ಸಿ.ಟಿ. ರವಿ ಅಂಡ್ ಕಂಪನಿ ಇದೆಯಲ್ಲ, ಅವ್ರು ಇಡೀರನ್ನ ಖರೀದಿ ಮಾಡುವಷ್ಟು ಸಮಾಜ ಸೇವೆಗೆ ಅವ್ರು ದುಡ್ಡು ಖರ್ಚು ಮಾಡ್ತಿದ್ದಾರೆ. ಆದರೆ ಅವ್ರು ಯಾವುದೇ ಪ್ರಚಾರದ ಹಿಂದೆ ಹೋಗ್ತಾ ಇಲ್ಲ. ಅವ್ರು ಯಾರು ಗೊತ್ತಾ? ಅಜೀಂ ಪ್ರೇಮ್ಜಿ. ಸೊ ವಿಪ್ರೋ ಸಂಸ್ಥೆಯ ಅಜೀಂ ಪ್ರೇಮ್ಜಿ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಅದಕ್ಕೆ ಸರಿಸಾಟಿಯಾದ ಇನ್ನೊಬ್ಬರಿಲ್ಲ. ನೀವು ಹಾಗೆ ನೋಡಿದ್ರೆ ಉಳಿದವ್ರನ್ನೆಲ್ಲ ನಾವು ಮಾತಾಡ್ತಾ ಹೋಗ್ತೀವಿ. ನಾರಾಯಣ ಮೂರ್ತಿ, ಸುಧಾಮೂರ್ತಿ, ಇನ್ನೊಂದು ಮೂರ್ತಿ, ಮತ್ತೊಂದು ಮೂರ್ತಿ. ಆದ್ರೆ ಅಜೀಂ ಪ್ರೇಮ್ಜಿ ಕಾಂಟ್ರಿಬ್ಯೂಷನ್ ಏನು, ಒಬ್ಬ ಮುಸ್ಲಿಂ ಕಾಂಟ್ರಿಬ್ಯೂಷನ್ ಏನು, ಇದು ಸಿ.ಟಿ. ರವಿ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ವಿಪ್ರೋ ಏನಿದೆ ಅದು ವಿಶ್ವದ ಪ್ರಮುಖ IT ಕಂಪನಿಗಳಲ್ಲಿ ಒಂದು ಅನ್ನೋದೆಲ್ಲ ಗೊತ್ತು. ಸೊ 1996ರಲ್ಲಿ ತಮ್ಮ ತಂದೆ ನಿಧನದ ನಂತರ 21ನೇ ವಯಸ್ಸಿನಲ್ಲಿ ಅಜೀಂ ಪ್ರೇಮ್ಜಿ ವಿಪ್ರೋ ಸಂಸ್ಥೆಯ ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಅದಾದ ಮೇಲೆ ವಿಶ್ವದ ಪ್ರಮುಖ IT ಸೇವಾ ಸಂಸ್ಥೆಯಾಗಿ ಇದು ಬೆಳೆಯುತ್ತೆ. ಸುಮಾರು 65ಕ್ಕೂ ಹೆಚ್ಚು ದೇಶಗಳಲ್ಲಿ ಇದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. IT ಕನ್ಸಲ್ಟಿಂಗು, ಕ್ಲೌಡು, ಸೈಬರ್ ಸೆಕ್ಯುರಿಟಿ, AI, BPO ಸೇರಿದಂತೆ ಹಲವು ಕ್ಷೇತ್ರದಲ್ಲಿ ಅದು ಸೇವೆ ಸಲ್ಲಿಸ್ತಾ ಇದೆ. ವಾರ್ಷಿಕ ಆದಾಯ ಎಷ್ಟಿದೆ ಗೊತ್ತಾ?
ವಿಪ್ರೋದ್ದು 10.5 ಬಿಲಿಯನ್ ಅಮೇರಿಕನ್ ಡಾಲರ್ ಇದೆ. ಅದ್ರ ಜೊತೆ ಖರ್ಚು ಮಾಡೋದು ಎಷ್ಟು ಮಾಡ್ತಿದ್ದಾರೆ ಅವರು ಸಮಾಜ ಸೇವೆಗಾಗಿ. ಅದನ್ನ ಈ ಸಿ.ಟಿ. ರವಿ, ಪಿ.ಟಿ. ರವಿ, ಮಿ.ಟಿ. ರವಿ, ಕೋಮುವಾದಿ ರವಿಗಳೆಲ್ಲ ಅರ್ಥ ಮಾಡ್ಕೋಬೇಕು, ಬಿಜೆಪಿಯವರು ಅರ್ಥ ಮಾಡ್ಕೋಬೇಕು ಎಷ್ಟು ಅಂತಂದ್ರೆ. ಸೊ ಅಜಿಂ ಪ್ರೇಮ್ಜಿ ಅವರು ಭಾರತದ ಅತಿ ದೊಡ್ಡ ದಾನಿಗಳಲ್ಲಿ ಒಬ್ಬರು. ಅವರು 2001ರಲ್ಲಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡ್ತಾರೆ. ತಮ್ಮ ಆಸ್ತಿ ಏನಿದೆ, ಆಸ್ತಿಯ ಬಹುಪಾಲನ್ನ ಅವರು ಟ್ರಸ್ಟ್ಗೆ ವರ್ಗಾಯಿಸಿದ್ರು. ಅವರ ಆಸ್ತಿ ಏನಿದೆ ಅದರ ಬಹುಪಾಲು ಟ್ರಸ್ಟ್ಗೆ ವರ್ಗಾಯಿಸಿದ್ದಾರೆ. ವಿಪ್ರೋ ಕಂಪನಿ ಸುಮಾರು 66% ಆರ್ಥಿಕ ಮಾಲೀಕತ್ವ ಏನಿದೆ, ವಿಪ್ರೋ ಕಂಪನಿಯ ಪ್ರತಿಶತ 66 ಆರ್ಥಿಕ ಮಾಲೀಕತ್ವವನ್ನು, ಓನರ್ಶಿಪ್ ಅನ್ನ ಅವರ ಫೌಂಡೇಶನ್ಗೆ ಕೊಟ್ಟಿದ್ದಾರೆ. ಸೊ ಈ ದತ್ತಿ ನಿಧಿಯ ಮೌಲ್ಯ ಎಷ್ಟು ಅಂತಂದ್ರೆ 2.4 ಲಕ್ಷ ಕೋಟಿ. ಈ ಫೌಂಡೇಶನ್ ಮೂಲಕ ಅವರು ಸಮಾಜ ಸೇವೆ ಮಾಡ್ತಿದ್ದಾರೆ. ಅಂದ್ರೆ ಅವರು ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಸಮಾಜ ಸೇವೆಗಾಗಿ ವ್ಯಯಿಸುತ್ತಿರುವ ಹಣ 2.4 ಲಕ್ಷ ಕೋಟಿ. ಎಷ್ಟು ಹೇಳಿ? 2.4 ಲಕ್ಷ ಕೋಟಿಯನ್ನ ಅಜಿಂ ಪ್ರೇಮ್ಜಿ ಒಬ್ಬರೇನೆ ಅವರ ಫೌಂಡೇಶನ್ ಮೂಲಕ ಸಮಾಜ ಸೇವೆಗೆ ಬಳಸ್ತಿದ್ದಾರೆ. ಇದು ಕೇವಲ ಭಾರತದಲ್ಲ, ಜಗತ್ತಿನ ಅತಿ ದೊಡ್ಡ ಖಾಸಗಿ ಸಮಾಜ ಸೇವಾ ನಿಧಿಗಳಲ್ಲಿ ಒಂದು ಅಂತ ಪರಿಗಣಿಸಲಾಗ್ತಾ ಇದೆ. ಇನ್ನು ಅವ್ರು ಯಾವ ಕ್ಷೇತ್ರಗಳಿಗೆ ಖರ್ಚು ಮಾಡಿದ್ದಾರೆ ಅಜಿಂ ಪ್ರೇಮ್ಜಿ ಅವರು ನೋಡಿ. ಸರ್ಕಾರಿ ಶಿಕ್ಷಣ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ತಾವೇ ಒಂದು ಶಿಕ್ಷಣ ಸಂಸ್ಥೆ ಮಾಡಿ ಕಾಸು ಮಾಡಕ್ ಹೋಗಿಲ್ಲ ಅವರು ಸರ್ಕಾರಿ ಶಿಕ್ಷಣಕ್ಕಾಗಿ, ಸರ್ಕಾರಿ ಶಾಲೆಗಳ ಗುಣಮಟ್ಟ ಸುಧಾರಣೆ, ಶಿಕ್ಷಕರ ತರಬೇತಿ, ಜಿಲ್ಲಾ ಮಟ್ಟದ ಶಿಕ್ಷಣ ಸಂಸ್ಥೆಗಳು, ಪಠ್ಯಕ್ರಮ ಅಭಿವೃದ್ಧಿ, ಮಕ್ಕಳ ಕಲಿಕಾ ಸಾಮರ್ಥ್ಯ ಹೆಚ್ಚಿಸುವ ಕಾರ್ಯಕ್ರಮಗಳನ್ನೆಲ್ಲ ಅಜಿಂ ಪ್ರೇಮ್ಜಿ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಇದೆ ಬೆಂಗಳೂರಿನಲ್ಲಿ, ಈ ವಿಶ್ವವಿದ್ಯಾಲಯ ಇದೆ. ಅದು ಶಿಕ್ಷಣ, ಗ್ರಾಮೀಣ ಅಭಿವೃದ್ಧಿ, ಸಾರ್ವಜನಿಕ ಆರೋಗ್ಯ, ಪರಿಸರ, ಸಾರ್ವಜನಿಕ ನೀತಿ ಕ್ಷೇತ್ರದಲ್ಲಿ ಅದು ಕೆಲಸ ಮಾಡ್ತಾ ಇದೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ವಿದ್ಯಾರ್ಥಿ ವೇತನ ಕೊಡುತ್ತೆ. ಆ ವಿದ್ಯಾರ್ಥಿ ವೇತನ ಕೊಡಬೇಕಾದ್ರೆ ಈ ಜಾತಿಯವರು, ಈ ಕಮ್ಯುನಿಟಿಯವರು, ಇಂಥವ್ರು, ಈ ಸಮಾಜದವರು, ನೋ, ನಾಟ್ ಎಟ್ ಆಲ್, ಆ ರೀತಿನೂ ಮಾಡಲ್ಲ ಅದು. ಆಯ್ತಾ? ಆರೋಗ್ಯ ಕ್ಷೇತ್ರಗಳಲ್ಲಿ ಫೌಂಡೇಶನ್ ತನ್ನ ಕ್ಷೇತ್ರವನ್ನ ಅದು ವಿಸ್ತರಿಸಿದೆ. ಸಾರ್ವಜನಿಕ ಆರೋಗ್ಯ, ಗ್ರಾಮೀಣ ಆರೋಗ್ಯ, ತಾಯಿ ಮಕ್ಕಳ ಆರೋಗ್ಯ, ಆರೋಗ್ಯ ಸೇವಾ ಸಂಸ್ಥೆಗಳು. ಅದರ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಅದು ಏನ್ ಕೆಲಸ ಮಾಡಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನೋಬಡಿ ಡಿಡ್ ಇಟ್, ಅದ್ರ ಬಗ್ಗೆ ಮಾತನಾಡಕ್ ಹೋಗಲ್ಲ. ಇನ್ನು ಕರ್ನಾಟಕದಲ್ಲಿ ವಿಶೇಷ ಕಾರ್ಯಕ್ರಮವನ್ನ ವಿಪ್ರೋ ಹಂಚಿಕೊಂಡಿದೆ. ಅದು ಏನು ಅಂದ್ರೆ, ಸರ್ಕಾರದೊಂದಿಗೆ ಸೇರಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿಗೆ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ ಕೊಡುತ್ತೆ, ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಬಲಪಡಿಸೋ ಕಾರ್ಯಕ್ರಮವನ್ನು ಮಾಡುತ್ತೆ. ಅದರ ಜೊತೆಗೆ ಸಮಾಜ ಸೇವೆ ವ್ಯಾಪ್ತಿ ಇದೆಯಲ್ಲ, ಅದು ಕೂಡ ಅಗಾಧವಾದದ್ದು. ಸಿ.ಟಿ. ರವಿ ಒಂದು ಕಮ್ಯುನಿಟಿಯನ್ನ, ಮುಲ್ಲಾಗಳಿಗೆ ಯಾಕೆ IT ಅನ್ನೋ ಪ್ರಶ್ನೆಯನ್ನ ಕೇಳುವ ಅವರು ತಮ್ಮ ಆತ್ಮವನ್ನು ಮುಟ್ಟು ನೋಡ್ಕೊಳ್ಳಿ. ಅಲ್ಟಿಮೇಟ್ಲಿ ಸತ್ಯ ಮುಖ್ಯ, ಅಲ್ಟಿಮೇಟ್ಲಿ ನ್ಯಾಯ ಮುಖ್ಯ. ದೇವರು ಅಂದ್ರೆ ಎಲ್ಲರೂ ಒಂದೇ. ಇಂತಹ ದುಷ್ಟತನವನ್ನ, ಕ್ಷುಲ್ಲಕನವನ್ನ ಆ ರಾಮನು ಕ್ಷಮಿಸಲ್ಲ, ಕೃಷ್ಣನು ಕ್ಷಮಿಸಲ್ಲ, ಯಾವ ದೇವರು ಕ್ಷಮಿಸಲ್ಲ. ದುಷ್ಟತನಕ್ಕಿದೆಯಲ್ಲ, ಅದಕ್ಕೊಂದು ಕೊನೆ ಅನ್ನೋದು ಬೇಡವಾ? ರಾಜಕೀಯ ಕಾರಣಕ್ಕಾಗಿ ಈ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡೋದು, ರಾಜಕೀಯ ಕಾರಣಕ್ಕಾಗಿ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡೋದು, ಮುಲ್ಲಾಗಳು ಅನ್ನೋದು, ಇನ್ನೊಂದು ಅನ್ನೋದು, ಇದು ಬಿಜೆಪಿ ರಾಜಕಾರಣದಲ್ಲಿರುವಂತಹ ಕ್ರಿಮಿಗಳು ವಿಷವನ್ನ ಬಿತ್ತುವ ಕೆಲಸ. ಇದಕ್ಕೆ ಪ್ರತಿಭಟಿಸ್ಬೇಕು ಇಂಥದ್ದೇನು ಬಂದಾಗ. ಆದರೆ ದುರ್ದೈವ ಅಂತಂದ್ರೆ ನಮ್ಮ ಮಾಧ್ಯಮ ಇದನ್ನ ಸಂತೋಷದಿಂದ ಪ್ರಸಾರ ಮಾಡ್ತಾ ತಾವು ಅದರಲ್ಲಿ ಭಾಗಿಯಾಗ್ತಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರೂ ನಮಸ್ಕಾರ.